ಯಜಮಾನ ಯಜಮಾನ ಯಜಮಾನ್ರೆ ಯಜಮಾನ್ರೆ ಜಾನ್ಸಿ ಮೇಡಮ್ ಮನೆಗೆ ಬಂದ್ರು. ಹೌದಾ? ಎಲ್ಲಿ ಪುಟ್ಟಿ ಬಂದ್ಯಾ? ಪುಟ್ಟಿ ಸದ್ಯ ನೀ ಮನೆಗೆ ಬಂದ್ಯಲ್ಲ, ನಿಂಗೆ ಅಲ್ಲಿ ಯಾರಿಂದನೂ ಏನು ತೊಂದರೆ ಆಗಿಲ್ಲ ಅಲ್ವಾ? ತಾತ, ಐ ಆಮ್ ಆಲ್ ರೈಟ್. ನೀವ್ ಆರಾಮಾಗಿರಿ. ನಾನೇನಮ್ಮ ಆರಾಮಾಗಿದ್ದೀನಿ. ಝಾನ್ಸಿ, ನಿನಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನೀನ್ ಕಿಡ್ನಾಪ್ ಆಗಿದೆ ಅಂತ ನಮ್ಗೆ ವಿಷಯ ಗೊತ್ತಾಗ್ತಿದ್ದಾಗೆ ನಮ್ ಪ್ರಾಣ ಒಪ್ಪ ನಾವೆಲ್ಲ ಎಷ್ಟು ಟೆನ್ಷನ್ ಆಗ್ಬಿಟ್ವಿ ಗೊತ್ತಾ? ಈಗ ನಾನ್ ಸೇಫ್ ಆಗಿ ಬಂದಿದ್ದೀನಿ ಅಲ್ವಾ, ಮತ್ತೆ ಕೇರ್ ಮಾಡೋ ನಾಟಕದ ಬೋರಿಂಗ್ ಮ್ಯಾಟ್ರ್ ಯಾಕೆ? ಬಿಡಮ್ಮ, ಅದೆಲ್ಲ ಯಾಕೆ? ನನಗ್ ಗೊತ್ತಿತ್ತು ನಿನ್ಗೇನು ಆಗಲ್ಲ ಅಂತ, ನೀನ್ ಸೇಫ್ ಆಗಿ ಬರ್ತೀಯ ಅನ್ನೋದು ಗೊತ್ತಿತ್ತು. ಅಚ್ಚರಿ, ಎಲ್ಲಮ್ಮ ಜೆಂಟ್ಲ್ಮನ್ ರಾಘು? ಅವನ್ ತಾನೇ ನೀನ್ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ತಾತ, ನೀವ್ ತಿಳ್ಕೊಂಡಿರೋ ಹಾಗೆ ಅವ್ನ್ ಕಾಪಾಡೋನು ಅಲ್ಲ, ಕಾವಲ್ ಕಾಯೋನು ಅಲ್ಲ. ತನ್ ಬಗ್ಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೋಸ್ಕರ ಇಂಥ ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂಥವ್ನು. ಡ್ಯಾಡ್, ನನ್ನ ಪ್ಲಾನಿಂದ ನಾನು ಹೀರೋ ಆಗದಿರಿರ್ಬೋದು, ಆದರೆ ರಾಘವೇಂದ್ರ ವಿಲನ್ ಆಗಿದ್ದಾನೆ. ಹಾಗಾದ್ರೆ ನನ್ನ ಪ್ಲಾನ್ ಸಕ್ಸಸ್ಸು. ಸುಮ್ಮನೆ ಇರೋ. ಏನ್ ಹೇಳ್ತಾ ಇದ್ದೀಯ ಜಾನ್ಸಿ? ಹಾಗೂ ಪಾಪ. ತಾತ, ನಿಮ್ಗಿನ್ನೂ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ್ದು ಅವನೇ. ಅಲ್ಲಮ್ಮ, ಅವನ್ ಯಾಕಂತ ಕೆಲಸ ಮಾಡ್ತಾನೆ? ನನ್ ಮುಂದೆ ಹೀರೋಯಿಸಂ ತೋರಿಸಿ ನನ್ನನ್ನ ಹೊಲ್ಸ್ಕೊಂಡು ಇಂಪ್ರೆಸ್ ಮಾಡೋದಕ್ಕೆ. ನಾನು ಅವತ್ತೇ ನಿಮಗೆ ಹೇಳ್ದೆ, ಅವ್ನ್ ನೀವ್ ತಿಳ್ಕೊಂಡಿರೋ ತರ ಅಲ್ಲ ಅಂತ. ಅಲ್ಲ ಝಾನ್ಸಿ, ನಾನು ಎಲ್ಲರಿಗಿಂತ ಮುಂಚೆ ನಾನು ಈ ವಿಷಯ ಹೇಳಿದ್ದೆ. ನೀನ್ ನನ್ ಮಾತೇ ಕೇಳಿಲ್ಲ. ಹೋಗಿ ಹೋಗಿ ಅವನ್ನ ಕರ್ಕೊಂಡು ಹೋಗಿ ನಿನ್ ಡ್ರೈವರ್ ಮಾಡ್ಕೊಂಡೆ. ಈಗ ಅವನನ್ನ ನಾನು ಕೆಲಸದಿಂದ ಕಿತ್ತು ಬಿಸಾಕಿದ್ದೀನಿ. ಎಸ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಝಾನ್ಸಿ. ಇವಾಗಾದ್ರೂ ನಿನಗೆ ಅವನ ಬಗ್ಗೆ ಅರ್ಥ ಆಗಿ ಅವನ ಕೆಲಸದಿಂದ ತೆಗ್ದಿಯಲ್ಲ, ಅಷ್ಟೇ ಸಾಕು. ಅವನನ್ನ ಓಡಿಸಿರೋದು ಜಸ್ಟ್ ಕೆಲ್ಸದಿಂದ, ಆದ್ರೆ ಅವ್ನು ನನ್ನ ಹದ್ದಿನ ಕಣದಿಂದ ಯಾವತ್ತೂ ತಪ್ಸ್ಕೊಳ್ಳೋದಕ್ ಆಗಲ್ಲ. ಅವ್ನ್ ನನ್ನ ಟಾರ್ಗೆಟ್ ಇಂದ ಹೊರಗೋಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಮುಂದೆ ಒಂದು ಕ್ಷಣ ಕೂಡ ಅವ್ನ ಲೈಫಲ್ಲಿ ನೆಮ್ಮದಿಯಾಗಿರ್ಬಾರ್ದು. ಆ ತರ ಬುದ್ಧಿ ಕಲಿಸ್ತೀನಿ. ರಾಯ್, ಮೇಡಮ್, ನೋಡಿದ್ಯಪ್ಪ, ಸತ್ಯ ಗೆಲ್ಲೋದಿಕ್ಕೆ ಕಾಲ ಬೇಕು, ಅದೇ ಸುಳ್ಳು ವಿಜೃಂಭಿಸೋದಿಕ್ಕೆ ಕ್ಷಣ ಮಾತ್ರ ಸಾಕು. ಅದೇ ವಾಸ್ತವ. ನನ್ನ ಪ್ರಯತ್ನನೇ ಇಲ್ಲದೆ ಝಾನ್ಸಿ ತಾನೇ ಆ ರಾಘವೇಂದ್ರನ ಒದ್ದು ಹೊರಗಡೆ ಹಾಕಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ವಾಪಸ್ ಅವನು ಝಾನ್ಸಿ ಲೈಫಲ್ಲಿ ಬರೋದಿಕ್ಕೆ ಚಾನ್ಸೇ ಇಲ್ಲ. ಏನ್ ರಾಘು ಸರ್, ಎಲ್ಲ ಉಲ್ಟಾ ಆಗೋಯ್ತು. ನಾವು ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ನಾವು ಅನ್ಕೊಂಡಂಗೆ ಆಗೋದಿದ್ರೆ ಮನುಷ್ಯನ ಹಿಡಿದು ನಿಲ್ಸಕ್ ಆಗ್ತಿತ್ತಾರ? ನಾವ್ ಅನ್ಕೊಂಡು ಏನೇ ಪ್ರಯತ್ನ ಮಾಡಿದ್ರು ಅದೇನಾಗ್ಬೇಕೋ ಅದೇ ಆಗೋದು. ಪಾಪ ರಾಮಾಚಾರಿ ಚಾರು ಅವ್ರ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಸರ್. ಸದ್ಯಕ್ಕೆ ಮೇಡಮ್ ಏನು ತೊಂದರೆ ಆಗ್ಲಿಲ್ಲ ಅನ್ನೋದೇ ಸಮಾಧಾನ ವಿಚಾರ. ತೊಂದ್ರೆ ಆಗ್ಲಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಇದರಿಂದ ದೊಡ್ಡ ಡ್ಯಾಮೇಜ್ ಆಗೋಯ್ತಲ್ಲ ಸರ್. ಮತ್ತೆ ಅವ್ರ ಜೀವನದಲ್ಲಿ ನೀವು ಬರ್ತೀರಾ? ಇಲ್ಲ. ಬಂದ್ರು ಉಳ್ಕೋತೀರಾ? ಅದೂ ಇಲ್ಲ. ಅವ್ರ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟ ಡ್ರೈವರ್ ಕೆಲಸ ಉಳ್ಕೊಳುತ್ತಾ? ಅದೂ ಇಲ್ಲ. ಅವ್ರ ಹತ್ರ ಇರೋದಕ್ಕೆ ಇನ್ನೊಂದು ಅವಕಾಶ ಸಿಗುತ್ತಾ? ಅದೂ ಇಲ್ಲ. ನೋಡಿ ಸರ್, ಯಾವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ರು ಅದು ಇಲ್ಲ ಅಂತಾನೇ ಬರ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಅದೂ ಇಲ್ಲ. ಮತ್ತೆ ಝಾನ್ಸಿ ಮೇಡಮ್ ಲೈಫಲ್ಲಿ ನಿಮ್ಗೆ ರೀ ಎಂಟ್ರಿಗೆ ಅವಕಾಶ ಇದೆಯಾ? ಅದೂ ಇಲ್ಲ. ಅವ್ರ ಲೈಫಿಗೆ ಎಂಟ್ರಿ ಕೊಡಕ್ಕೆ ನಿಮ್ಗೆ ಯಾವುದೇ ರೀತಿ ಚಾನ್ಸು ಇಲ್ಲ. ಹಲೋ. ಹಾಯ್ ಝಾನ್ಸಿ. ಅನಿತಾ, ನೀನ್ ಆ ರಾಘು ಬಗ್ಗೆ ಹೇಳಿದ್ ಒಂದೊಂದ್ ಮಾತು ಕೂಡ ಸತ್ಯನೇ. ಅವನ್ ಸಾಮಾನ್ಯದವನಂತೂ ಅಲ್ಲ. ನಂಬಿಕೆ ಗಳಿಸೋದಕ್ಕೋಸ್ಕರ, ಅವ್ನ್ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೋಸ್ಕರ ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ. ತನ್ ಸುತ್ತ ಇರೋರ್ನ ಬಳಸ್ಕೊಂಡು ಅವ್ನ್ ಯಾವ ರೀತಿ ಬೇಕೋ ಆ ರೀತಿ ಕತೆನ ಕಟ್ತಾನೆ. ಅವನೊಂದ್ ರೀತಿ ಹಾವಿನ ಜಾತಿಯವನು.
ಚರ್ಮ ಬದಲಾದ್ರೂ ವಿಷ ಹಾಗೆ ಇರುತ್ತೆ. ಅವನ ಬುದ್ಧಿನೇ ಅಂತದ್ದು ಅಂತ ನಾನ್ ನಿನಗೆ ಅವತ್ತೇ ಹೇಳಿರ್ಲಿಲ್ವಾ? ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅವನು ಬದಲಾಗೋ ಕ್ಯಾರೆಕ್ಟರೇ ಅಲ್ಲ, ಅವನು ಬದಲಾಗೋ ಕ್ಯಾರೆಕ್ಟರ್ ಅಲ್ದೇ ಇರ್ಬೋದು. ಆದ್ರೆ ನಂದು ಅಂತವ್ರಿಗೆ ಬುದ್ಧಿ ಕಲ್ಸೋ ಕ್ಯಾರೆಕ್ಟರ್. ಅದಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ. ಹೌದಾ? ಅಂತದೇನ್ ಮಾಡ್ದೆ ಜಾನ್ಸಿ? ನನ್ನ ಹತ್ರ ನಿನ್ನ ಚೀಪ್ ಗಿಮಿಕ್ಸು, ಕೆಲ್ಸಕ್ ಬರ್ದೇ ಇರೋ ಟ್ರಿಕ್ಸ್ ನೆಲ್ಲ ಯೂಸ್ ಮಾಡ್ಬೇಡ ಅಂತ ಸರಿಯಾಗಿ 4 ಬಾರ್ಸಿದೀನಿ. ಅಷ್ಟೇ ಅಲ್ಲ, ಮತ್ತೆ ನನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅವನನ್ನ ಕೆಲ್ಸದಿಂದ ಕಿತ್ತು ಬಿಸಾಕಿದೀನಿ. ಏನೋ ಏನ್ ಹೇಳ್ದೆ? ಅವನನ್ನ ಕೆಲ್ಸದಿಂದ ಕಿತ್ತು ಓಡ್ಸಿದೀನಿ. ಯಾಕನಿತ ಸೈಲೆಂಟ್ ಆಗ್ಬಿಟ್ಟೆ? ನಾನು ಅವನನ್ನ ಓಡ್ಸಿದ್ದು ಏನು ಖುಷಿ ಆಗ್ತಿಲ್ವಾ? ನೀನ್ ಅವನ ಯೋಗ್ಯತೆನ ಅರ್ಥ ಮಾಡ್ಕೊಂಡು ಅವನ ಒದ್ದೋಡ್ಸಿದ್ದು ನನ್ ಖುಷಿನೇ ಜಾನ್ಸಿ. ಆದ್ರೆ ಅವನ್ ಅಲ್ಲಿಂದ ಹೋಗಿ ಬೇರೆ ಯಾವ ಹುಡುಗಿ ಜೀವನದಲ್ಲಿ ಆಟ ಆಡಕ್ ಶುರು ಮಾಡ್ತಾನೋ ಅಂತ ಆತಂಕ ಆಗ್ತಿದೆ. ಹೌದಲ್ವಾ? ನಾನು ಈ ವಿಷಯದ ಬಗ್ಗೆ ತಿಂಕೆ ಮಾಡಿಲ್ಲ. ಹೇಗಿದ್ರು ಅವನ್ ಕ್ಯಾರೆಕ್ಟರ್ ನಿಂಗೆ ಗೊತ್ತಾಗಿದೆ. ಅವನ ಸ್ವಲ್ಪ ದಿನ ಜೈಲಲ್ಲಿ ಮುದ್ದೆ ಮುರ್ಸಿದ್ರೆ ಅವನಿಗೆ ಬುದ್ಧಿ ಬಂದಿರೋದು ಅನ್ಸುತ್ತೆ. ಆ ಬುದ್ಧಿನ ನಾನ್ ಕಲಿಸ್ತೀನಿ. ಅವನನ್ನ ಬಿಡಲ್ಲ ಅನಿತಾ. ಹೇಗೂ ನಿನ್ಗೆ ಅವನ್ ಎಂತವನು ಅಂತ ಗೊತ್ತಾಗಿದ್ಯಲ್ಲ, ನಂಗೆ ಅದೇ ಸಂತೋಷ. ಗೊತ್ತು ಮಾಡಿದ್ದು ನೀನಲ್ವಾ? ಆದ್ರೆ ಪಾಪ ಮುಂದೆ ಅವನಿಂದ ಬೇರೆ ಯಾವ ಹುಡುಗಿರ್ ಲೈಫ್ ಹಾಳಾಗುತ್ತೋ. ಅಟ್ಲೀಸ್ಟ್ ನಿನ್ ಹತ್ರ ಇದ್ದಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿನ್ ಕಂಟ್ರೋಲಲ್ಲೇ ಇರ್ತಿದ್ದ. ನೀನ್ ಸರಿಗ್ ಬುದ್ಧಿ ಕಲಿಸ್ತಾ ಇದ್ದೆ ಜಾನ್ಸಿ. ಇವಾಗ ಅವ್ನ್ ಹೊರಗಡೆ ಹೋಗಿದ್ದಾನೆ ಅಂದ್ಮೇಲೆ ಏನೆಲ್ಲಾ ಮಾಡ್ತಾನೋ, ಇನ್ನು ಯಾವ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಾನೋ ಏನೋ. ಅದಕ್ ನಾವ್ ಅವಕಾಶ ಕೊಡೋದ್ ಬೇಡ ಅನಿತಾ. ಹಾಗಂತ ಎಲ್ರಿಗೂ ನಾನ್ ಹೋಗ ಅವನ್ ಬಗ್ಗೆ ಹೇಳೋದಕ್ಕಾಗಲ್ಲ. ಹೇಳಿದ್ರು ಅವ್ನ್ ಬಣ್ಣದ ಮಾತನ್ನ ನಮ್ದೋರು ನಮ್ ಮೇಲೆ ಅನುಮಾನ ಪಡ್ತಾರೆ. ಇನ್ ಎಲ್ರಿಗೂ ನಿಮ್ ಹಾಗೆ ಧೈರ್ಯವಾಗಿ ಅವನಿಗೆ ಬುದ್ಧಿ ಕಲ್ಸಕ್ ಸಾಧ್ಯನಾ? ಬಿಡಿ, ಇವಾಗ ಏನ್ ತಾನೇ ಮಾಡೋದಕ್ಕಾಗುತ್ತೆ. ನಾನು ಆ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ ಅನಿತಾ. ಅವನ್ ಹೊರಗಿರೋದಕ್ಕಿಂತ ಒಳಗಿದ್ದಿದ್ರೆ ಈ ಸಮಾಜಕ್ಕೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಾಗ್ತಿತ್ತು ಅನ್ಕೊಂಡೆ. ಬಿಡಿ ಹೋಗ್ಲಿ ಪಾಪ, ಯಾವ ಹುಡುಗಿ ಹಣೆಯಲ್ಲಿ ಇವನಿಂದ ಮೋಸ ಹೋಗ್ಬೇಕು ಅಂತಿದ್ಯೋ ಏನೋ. ಪಲ್ಲವಿ, ಪಲ್ಲವಿ ಹೇಳನಿತಾ. ಪಲ್ಲವಿ, ಅದೊಂದು ಗುಡ್ ನ್ಯೂಸ್ ನನಗೆ, ಆದ್ರೆ ನಿನಗೆ ಬ್ಯಾಡ್ ನ್ಯೂಸ್. ಏನನಿತಾ ಅದು? ನಿಮ್ ಅದ್ಕೆ ಜೊತೆ ಒಂದಾಗ್ಬೇಕು ಅನ್ನೋ ಪ್ರಯತ್ನ ಮಾಡ್ಕೊಂಡು ಹೋಗಿ ಅವಳ ಹತ್ರ ಕೆಲ್ಸಕ್ ಸೇರ್ಕೊಂಡಲ್ಲ ಆ ನಿಮ್ ಅಣ್ಣ, ಅವನನ್ನ ಆ ನಿನ್ ಅದ್ಕೆನೆ ಕೆಲ್ಸದಿಂದ ಕಿತ್ತು ಬಿಸಾಕೋದ್ರ ಜೊತೆಗೆ ಒದ್ದು ಓಡಿಸಿದಾಳೆ. ಹೇಳ್ದೆ ಅಲ್ವಾ ನಿನಗ್ ಬ್ಯಾಡ್ ನ್ಯೂಸ್ ಅಂತ, ಆದ್ರೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಆ ಖುಷಿಗೆ ಸ್ವೀಟ್ ತಿನ್ಬೇಕು ಅಂತಾನು ಅನಿಸ್ತಾ ಇದೆ. ನೀನ್ ಹೋಗಿ ಒಂದ್ ಒಳ್ಳೆ ಸ್ವೀಟ್ ಮಾಡ್ಕೊಂಬರಮ್ಮ. ಏನ್ ನೋಡ್ತಾ ಇದ್ಯಾ? ಹೋಗಮ್ಮ ಹೋಗು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಟೀ ಕೊಟ್ಟು ಹೋಗೋಣ ಅಂತ ಬಂದೆ. ಹೇಳೋದೇನು ಇಲ್ವಾ? ಕೇಳೋ ತಾಳ್ಮೆ ನಿಮ್ಮಲ್ಲಿ ಇಲ್ಲ ಅಂದ್ಮೇಲೆ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ಸಮಜಾಯಿಷಿ ಕೊಡ್ಬೇಕು. ನಾನ್ ತಪ್ಪು ಮಾಡಿಲ್ಲ. ಸಿಚುವೇಶನ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ ಅಂತ ನೀನು ಸಮರ್ಥನೆ ಮಾಡ್ಕೋಬೇಕು ಅಂತ ಅನ್ನಿಸ್ತಿಲ್ವಾ? ಜೀವನದಲ್ಲಿ ತುಂಬಾ ಕಷ್ಟಕರವಾದ ಕೆಲಸ ಯಾಕೆ ಗೊತ್ತಾ ಮೇಡಮ್? ನಮ್ಮನ್ನ ಇನ್ನೊಬ್ರಿಗೆ ಅರ್ಥ ಮಾಡ್ಸೋದು. ನೀನ್ ನನ್ನ ಇಂಪ್ರೆಸ್ ಮಾಡಕ್ಕೆ ಹೇಗಾದ್ರೂ ಮಾಡಿ ನಿನ್ ಕಡೆ ಡೈವರ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಿನ್ ಪರ್ಸಲ್ ನನ್ ಫೋಟೋ ಇಟ್ಕೊಂಡಿದ್ದು, ಎಳ್ನೀರಂಗಡಿಯಲ್ಲಿ ಆ ಇಡಿಯಟ್ ಕೈಲಿ ನಾವಿಬ್ರು ಜೋಡಿ ಅನ್ನೋ ರೀತಿ ಮಾತಾಡ್ಸಿದ್ದು, ನನ್ನ ಕಿಡ್ನಾಪ್ ಮಾಡ್ಸಿದ್ದು, ನೀನ್ ಅಲ್ಲಿಗೆ ಕಾಪಾಡೋ ರೀತಿ ಓಡ್ ಬಂದಿದ್ದು, ಅದೆಲ್ಲ ಸುಳ್ಳ? 100% ಸುಳ್ಳು ಮೇಡಮ್. ಯಾಕಂದ್ರೆ ನಾನು ನಿಜ ಹೇಳಿದ್ರೆ ನೀವು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವಾದ ಮಾಡೋದಕ್ಕಿಂತ ವಾಕೌಟ್ ಆಗೋದೇ ಬೆಸ್ಟ್ ಅಂತ ಅನ್ಕೊಂಡಿದ್ದೀನಿ. ಮೇಡಮ್, ಒಂದ್ಸಲ ಏನಾಗಿದೆ ಅಂತ ಕ್ಲಾರಿಟಿ ತಗೊಂಬಿಡಿ. ರಾಯ್, ವೇಷದ ಜೊತೆ ಭಾಷೆನೂ ಬದಲಾಯಿಸ್ಕೊಂಡ್ ಬಂದಿದ್ ಕಾರಣ ಹೇಗಾದ್ರೂ ಮಾಡಿ ನನ್ನ ಬಲೆಗ್ ಬೀಳ್ಸ್ಕೋಬೇಕು ಅನ್ನೋ ಉದ್ದೇಶ. ಉದ್ದೇಶನಾಗ್ಲಿ ಉಪದೇಶನಾಗ್ಲಿ
ನಮ್ಗೆ ಬೇಗ ಅರ್ಥ ಆಗಲ್ಲ. ಸಮಯನೇ ಅರ್ಥ ಮಾಡಿಸ್ಬೇಕು. ಹಾಗಿದ್ರೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ? ನೀವು ಹೋಗ್ಲೇಬೇಕು ಅಂತ ಹೇಳಿದ್ಮೇಲೆ ಹೋಗೋದ್ ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಮೇಡಮ್? ಕನ್ವಿನ್ಸ್ ಮಾಡ್ಬೋದಲ್ವಾ? ಕಾರಣ ಕೊಡ್ಬೋದಲ್ವಾ? ಈ ಕಾಲನೇ ತಾನೇ ಎಲ್ರೂ ಕಾಲಲ್ಲಿ ಅದು. ಅಂದ್ಮೇಲೆ ಅದು ಕ್ಲಾರಿಟಿ ಕೊಡೋದಕ್ಕೆ ಹೇಗ್ ತಾನೇ ಬರುತ್ತೆ ಮೇಡಮ್? ಏನು ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ನೋಡ್ತಿದ್ಯಾ? ಖಂಡಿತ ಇಲ್ಲ ಮೇಡಮ್. ಸದ್ಯಕ್ಕೆ ಇವಾಗ ನೀವು ನನ್ನನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಲ್ವಾ, ಅಂದಮೇಲೆ ವಾದ ಮಾಡಿಕೊಂಡು ಅಥವಾ ಆಗಿರೋ ವಿವಾದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾನೇನು ಬರ್ತೀನಿ ಮೇಡಮ್. ಸರ್, ಏನಾದರೂ ಕನ್ವಿನ್ಸ್ ಮಾಡಿ ಇಲ್ಲಿ ಉಳ್ಕೊಳ್ಳೋ ದಾರಿ ನೋಡಿದ್ರೆ ನೀವು ಹೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಬಾಯ್ ರಾಯ್ ಮೇಡಮ್, ಕೀಲ್ ಇಟ್ಟಿದ್ದೀನಿ. ಹಲೋ, ನಿನ್ ಪಾಡಿಗೆ ನೀನ್ ಹೊಟ್ರೆ ಇರೋ ಸಾಲನ ಯಾರ್ ತೀರಿಸ್ತಾರೆ? ಅಗ್ರಿಮೆಂಟ್ ಅಲ್ಲಿ ನಾನು ನಿಮ್ಮ ಹತ್ರನೇ ಕೆಲಸ ಮಾಡಿ ದುಡ್ದು ಸಾಲ ತೀರಿಸ್ಬೇಕು ಅಂತ ಇದೆ. ಮರ್ತೋಗಿದ್ದೀರಾ? ಸಾಲ ತೀರ್ಸ್ಬೇಕು ಅಂದ್ರೆ ದುಡಿಬೇಕಲ್ವಾ? ಅಂದ್ಮೇಲೆ ಕತೆ ಕಟ್ಟು, ಬಣ್ಣ ಹಚ್ಚಿನೋ, ಕನ್ವಿನ್ಸ್ ಮಾಡಿನೋ ಏನಾದ್ರೂ ಮಾಡಿ ಕೆಲಸ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ಅದ್ ನನಗೆ ಬರಲ್ಲ ಮೇಡಮ್. ಇಷ್ಟು ದಿನ ಏನೇ ಮಾಡಿದ್ರು ಸಮರ್ಥನೆಗಳನ್ನ ಕೊಟ್ಕೊಂಡು, ಕೌಂಟರ್ಗಳನ್ನ ಹೊಡ್ಕೊಂಡು ಇಲ್ಲೇ ಉಳ್ಕೊಳ್ಳೋ ದಾರಿ ನೋಡ್ಕೋತಿದ್ದೆ. ಆದ್ರೆ ಈಗ ಯಾಕೆ ಸೈಲೆಂಟ್ ಆಗಿ ಹೋಗ್ತಿದ್ಯಾ ಅಂತ ಹೇಳ? ನೀನ್ ಏನೇ ಪ್ರಯತ್ನ ಮಾಡಿದ್ರು ನಾನ್ ನಿನ್ ಬುಟ್ಟಿಗ್ ಬೀಳಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ನಿನ್ ಪ್ಲಾನ್ ವರ್ಕೌಟ್ ಆಗಲ್ಲ ಅನ್ನೋದು ನಿನಗ ಅರ್ಥ ಆಗಿದೆ. ಹಾಗಾಗಿ ಇದ್ರೂ ಪ್ರಯೋಜನ ಅನ್ನೋ ಕಾರಣಕ್ಕೆ ಇರೋ ಸಾಲನ ತೀರಿಸ್ದೆ ಲಾಭ ಅಂತ ಹೇಳಿ ಬಿಟ್ಟು ಹೋಗ್ತಿದ್ಯಾ ಅಷ್ಟೇ ಅಲ್ವಾ? ಮಾತುಗಳಿಗೆ ಕಡಿವಾಣ ಹಾಕ್ಬೋದು, ಆದ್ರೆ ಆಲೋಚನೆಗಳಿಗಲ್ಲ. ನೀವೇನ್ ತಿಳ್ಕೊತೀರೋ ಅದೇ ಸತ್ಯ. ಅದು ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಆದ್ರೆ ವಾಸ್ತವ ಅದಲ್ಲ, ಬೇರೆನೆ. ನೀನ್ ಇಲ್ಲಿಗ್ ಬಂದಿರೋದು ನನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ ಅನ್ನೋದಂತೂ ಸತ್ಯ. ಹಾಗೆ ನಿನ್ ಪ್ರಯತ್ನಕ್ಕೆ ಯಶಸ್ಸು ಸಿಗಲ್ಲ ಅನ್ನೋದು ಅಷ್ಟೇ ಸತ್ಯ. ಹಾಗಂತೇಳಿ ನಿನ್ನ ಇಲ್ಲಿಂದ ಬಿಟ್ಕೊಡಲ್ಲ. ನೀನ್ ಇಲ್ಲಿಂದ ಹೋಗಿ ನಿನಗಿಷ್ಟ ಬಂದಂಗಿರೋದಕ್ಕೆ ನಾನ್ ಬಿಡಲ್ಲ. ಮೇಡಮ್, ಹಾಗಾದ್ರೆ ನಿಮ್ಮ ಕೊನೆ ತೀರ್ಮಾನ? ನೀನ್ ಇಲ್ಲೇ ಬಿದ್ದಿರ್ಬೇಕು. ಅಗ್ರಿಮೆಂಟ್ ಪ್ರಕಾರ ನಿನ್ ಸಾಲನ ತೀರ್ಸೇ ಹೋಗ್ಬೇಕು. ಹೋಗೋದ್ರ ಬಗ್ಗೆ ಮಾತ್ರ ಅಲ್ಲ, ಇನ್ ಮುಂದೆ ಕೆಟ್ಟದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಇನ್ ಮುಂದೆ ಎಲ್ಲದಕ್ಕೂ ಈ ಝಾನ್ಸಿ ಅಡ್ಡ ಇರ್ತಾಳೆ. ಮುಖ ಏನ್ ನೋಡ್ತಿದ್ಯಾ? ಕೀ ಎತ್ಕೊಂಡು ಹೋಗ್ತಾ ಇರು. ಓಕೆ ಮೇಡಮ್. ನಿನ್ ಬದುಕು ನನ್ ಕೈಯಲ್ಲಿ, ಬೇರೆಯವ್ರ ಬದುಕಲ್ಲಿ ಆಟ ಆಡೋದಲ್ಲ. ಇಣುಕ್ ನೋಡೋದಕ್ಕೂ ಕೂಡ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಅಸ್ಲಿ ಝಾನ್ಸಿ ಏನನ್ನೋದನ್ನ ತೋರಿಸ್ತೀನಿ. ಪಲ್ಲವಿ, ಇನ್ನು ಎಷ್ಟೊತ್ತು? ಸ್ವೀಟ್ ರೆಡಿ ಆಯ್ತಾ? ಹೇ ಝಾನ್ಸಿ, ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಇವತ್ ನನ್ಗೆ ಡಬಲ್ ಧಮಾಕ ಅನ್ಸುತ್ತೆ. ಹಾ ಹೇಳ್ ಝಾನ್ಸಿ. ಅನಿತಾ, ನೀನ್ ಹೇಳಿದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಿ ನೋಡ್ದೆ. ನೀನ್ ಹೇಳಿದ್ದು ಸರಿ ಅನ್ನಿಸ್ತು. ಇವನ್ ಹೊರಗಡೆ ಇದ್ರೆ ಎಲ್ಲ ಹೆಣ್ಮಕ್ಳಿಗೂ ಡೇಂಜರ್. ಆ ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ, ಸರಿಯಾಗಿ ಕೇಳಿಸ್ಲಿಲ್ಲ. ಅದೇ ಅನಿತಾ, ಇವನ್ ಹೊರಗಡೆ ಹೋದ್ರೆ ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ನಾನು ಇವನ್ಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೀನಿ. ಹೌದಾ? ಸೂಪರ್. ಅಂದಾಗೆ ಏನ್ ಶಿಕ್ಷೆ ಕೊಟ್ಟಿದ್ಯಾ ಝಾನ್ಸಿ? ಅವನೆಲ್ಲೂ ಹೊರಗಡೆ ಹೋಗ್ಬಾರ್ದು, ಅವನಿಂದ ಒಂದೇ ಒಂದು ಹುಡುಗಿ ಲೈಫು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನ್ ನನ್ ಕಪಿ ಮುಷ್ಟಿಲ್ ನನ್ ಕಣ್ ಮುಂದೆನೆ ನನ್ ಜೊತೆಲೆ ಬಿದ್ದಿರ್ಬೇಕು ಅಂತ ಅವನನ್ನ ಮತ್ತೆ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ನೋಡ್ತಿರು, ಅವನ್ ಯಾಕಾದ್ರೂ ಗಂಡು ಜಾತಿಲ್ ಹುಟ್ಟುದ್ನು ಅಂತ ಸಫರ್ ಮಾಡ್ಬೇಕು. ಆ ರೀತಿ ಮಾಡ್ತೀನಿ. ಇಲ್ಲಿವರೆಗೂ ಅವ್ನು ನೋಡಿದ ಝಾನ್ಸಿನೇ ಬೇರೆ, ಇನ್ ಮುಂದೆ ನೋಡೋ ಝಾನ್ಸಿನೇ ಬೇರೆ. ಅಲ್ಲ ಝಾನ್ಸಿ, ಅದು ಡೋಂಟ್ ವರಿ ಅನಿತಾ,
ಅವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗಲ್ಲ. ಅನ್ಯಾಯ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಇವನು ಹೊರಗಡೆ ಹೋದ್ರೆ ಏನ್ ಅಪಾಯ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಸಿದಕ್ಕೆ ಥ್ಯಾಂಕ್ಸ್. ಇನ್ಮೇಲೆ ನೀನು ನಿಶ್ಚಿಂತೆಯಾಗಿರು. ಇವನನ್ನ ಹೇಗ್ ಆಟ ಆಡ್ಸ್ಬೇಕು ಅನ್ನೋದು ನನಗ್ ಗೊತ್ತು. ಆಟ ಆಡಿಸ್ತೀನಿ. ಏನೇ ಖುಷಿ ಆಗ್ತಿದ್ಯಾ ನಿನ್ಗೆ? ಅದಕ್ಕೆ ತಾನೇ ಅವಾಗ್ಲೇ ನಕ್ಕಿದ್ದು. ಅಲ್ಲ ಅನಿತಾ, ಅದು ನಗ್ತೇನೆ? ನನ್ನ ನೋಡಿದ್ರೆ ನಿನಗ್ ನಗು ಬರುತ್ತಾ? ಹಾಗೆಲ್ಲ ಏನು ಇಲ್ಲ ಅನಿತಾ. ಸ್ವೀಟ್ ಕೇಳ್ದಲ್ವಾ, ತಗೋ. ಹಿಂಡಲ್ ಮಾಡ್ತಾ ಇದ್ಯಾ? ನನ್ ಮನ್ಸಲ್ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ನೀನು ಸ್ವೀಟ್ ಕೊಡಕ್ ಬರ್ತೀಯಾ? ಕೇಳಿಸ್ಕೋ, ತುಂಬಾ ಖುಷಿ ಪಡೋದಕ್ ಹೋಗ್ಬೇಡ. ಅವ್ನ್ ಎಲ್ಲೇ ಇದ್ರು ಕೂಡ ಅವನನ್ನ ನೆಮ್ಮದಿಯಾಗಿರೋಕ್ ನಾನ್ ಬಿಡಲ್ಲ ಕಣೆ. ಅಷ್ಟೇ ಅಲ್ಲ, ನನ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ಯಾ ಅಲ್ವಾ? ನಿನ್ನನ್ನು ನಾನ್ ನೆಮ್ಮದಿಯಾಗಿರೋಕ್ ಬಿಡಲ್ಲ ಕಣೆ. ಆದ್ರೂ ರಾಯ್, ಮೇಡಮ್ ಈ ರೀತಿ ಡಿಸಿಷನ್ ತಗೋತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರ್, ನಾನು ಅವ್ರ ಪಿ ಆಗಿ ದಿನದ 24 ಗಂಟೆನೂ ಅವ್ರ ನೆರಳಿನ ರೂಪದಲ್ಲಿ ಜೊತೆಗಿದ್ರು ನನಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದೇ ರಾಯ್ ನನಗೂ ಕನ್ಫ್ಯೂಷನ್. ಸರ್, ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಮೋಸ್ಟ್ಲಿ ಮೇಡಮ್ ಬುದ್ಧಿ ಮಾತಕ್ಕಿಂತ ಮನ್ಸಿನ ಮಾತು ಕೇಳಿರ್ಬೇಕು. ಕೆಲವು ಸಲ ಬುದ್ಧಿ ಮೋಸ ಮಾಡಿದ್ರು ಮನಸ್ಸು ಮೋಸ ಮಾಡಲ್ಲ ಅಲ್ವಾ ಸರ್? ಮೇಡಮ್ ಯಾವ ಕಾರಣಕ್ಕಾದ್ರೂ ನಿರ್ಧಾರ ಮಾಡಿರ್ಲಿ, ಆದ್ರೆ ಒಳ್ಳೆ ನಿರ್ಧಾರನೇ ಮಾಡಿದ್ದಾರೆ. ಆದ್ರೆ ಒಂದಂತೂ ಸತ್ಯ ಸರ್, ನೀವೀಗ ಒಳ್ಳೆ ರಿದಮ್ ಅಲ್ಲಿ ಇದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡಿ ಸರ್. ನೀವು ಮೊದ್ಲು ಹೀಗೆ ಚೇಂಜ್ ಆಗಿ ಆಟಿಟ್ಯೂಡ್ ತೋರಿಸಿದಾಗ ಯಾಕೆ ಈ ತರ ಮಾಡ್ತಿದ್ದಾರೆ, ಇದು ಮೇಡಮ್ ಮುಂದೆ ವರ್ಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಿಮ್ಮ ಐಡಿಯಾನೇ ಸೂಪರ್ ಡೂಪರ್ ಸಕ್ಸಸ್ ಸರ್. ಇನ್ಮೇಲೆ ತಗ್ಗಿ ನಡಿಬೇಡಿ, ನುಗ್ಗಿ ಹೊಡಿತಾ ಇರಿ. ನಮ್ ಮೇಡಮ್ ಎದುರಿಗೆ ಅದೇ ಕರೆಕ್ಟ್ ಫಾರ್ಮುಲಾ. ನನ್ನ ಉದ್ದೇಶ ನೀನ್ ಹೇಳ್ತಿರೋದು ಸರಿ ರಾಯ್, ಆದ್ರೂ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಮ್ಮ ಸ್ಟ್ರಾಟಜಿ ಪೀಕ್ ಅಲ್ಲಿದ್ದು ಒಳ್ಳೆ ರಿಸಲ್ಟ್ ಸಿಕ್ತಿದ್ದಾಗ ನಾವು ಬೇರೆ ಏನು ಯೋಚನೆ ಮಾಡಬಾರ್ದು. ಈಗ ನೀವು ಆಡಕ್ ಹೋಗಿರೋ ಆಟದಲ್ಲಿ ಫೀಲ್ಡು ನಿಮ್ದೆ, ಆಟನೂ ನಿಮ್ದೆ. ಆಟ ಮುಂದುವರಿಸಿ. ಯಾವುದೇ ಕಾರಣಕ್ಕೂ ಗೇಮ್ ಪ್ಲಾನ್ ಚೇಂಜ್ ಮಾಡಬೇಡಿ, ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ. ಖಂಡಿತ ಗೆಲುವು ನಿಮ್ದೇ ಆಗುತ್ತೆ ಸರ್. ಇನ್ಮೇಲೆ ನೋ ಮೋರ್ ಕನ್ಫ್ಯೂಷನ್, ನೋ ಮೋರ್ ಡಿಸ್ಕಷನ್. ನೋಡ್ತಾ ಇರಿ ಸರ್, ನೀವ್ ಅನ್ಕೊಂಡಂಗೆ ಆಗುತ್ತೆ. ಓಕೆ ಓಕೆ, ನೀವು ಅಲ್ಲಿಗೆ ಬಂದ್ಬಿಡಿ. ಜಾಗ ನೋಡಿದ್ರೆ ನಿಮ್ಗೂ ಪ್ಲಾನ್ ಮಾಡೋದಕ್ಕೆ ಈಸಿ ಆಗತ್ತೆ. ಯಾ, ಓಕೆ, ಥ್ಯಾಂಕ್ ಯು. ಝಾನ್ಸಿ, ಏನಮ್ಮ ಹೊಸ ಕನ್ಸ್ಟ್ರಕ್ಷನ್ ಆಫೀಸ್ ಏನಾದ್ರು ಓಪನ್ ಮಾಡ್ತಾ ಇದೀಯಾ? ಇಲ್ಲ ತಾತ. ಮತ್ತೆ ಸ್ಕೆಚ್ ಪ್ಲಾನ್ ಮಾಡಕ್ ಅನುಕೂಲ ಆಗತ್ತೆ, ಅಲ್ಲಿ ಬಂದ್ಬಿಡಿ ಅಂತ ಏನೋ ಹೇಳ್ತಾ ಇದ್ಯಾ? ಅದು ಅಮ್ಮನ ಆಸೆ ಕನ್ಸಾಗಿದ್ದ ಆಶ್ರಮ ಕಟ್ಟೋದಕ್ಕೆ ತಾತ. ಅವ್ರ ಹೆಸರಲ್ಲಿರೋ ಜಾಗದಲ್ಲಿ ಆಶ್ರಮ ಕಟ್ಟಬೇಕು, ಅದ್ರಿಂದ 100 ಜನಕ್ಕೆ ಆಶ್ರಯ ಸಿಕ್ಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು ಅಲ್ವಾ ತಾತ? ಆಸೆ ಏನೋ ಆಗಿತ್ತಮ್ಮ, ಆದ್ರೆ ಯಾಕೋ ಏನೋ ಇವಾಗ ಬೇಡ ಅಂತ ನನಗನ್ನಿಸ್ತಾ ಇದೆ. ಬೇಡ ಅಂದ್ರೆ ಹೇಗ್ ತಾತ? ಅವ್ರಂತೂ ಜೀವಂತವಾಗಿಲ್ಲ. ಮಗಳಾಗಿ ಅವ್ರ ಕನ್ಸಿಗೆ ಜೀವ ತುಂಬಿಲ್ಲ ಅಂದ್ರೆ ಹೇಗೆ? ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡು. ನೋಡಮ್ಮ, ಇಲ್ಲಿವರೆಗೂ ನೀನ್ ಏನ್ ಮಾಡಿದ್ರು ಬೇಡ ಅಂತ ನಾ ಹೇಳ್ತಾ ಇರ್ಲಿಲ್ಲ. ಇಷ್ಟು ದಿವಸ ಪರಿಸ್ಥಿತಿ ಬೇರೆ ತರ ಇತ್ತು, ಆದ್ರೆ ಇವಾಗಿನ ಸನ್ನಿವೇಶ ಬೇರೆ ತರ ಇದೆ. ನನ್ಗನ್ಸುತ್ತೆ ನಿನ್ನ ಆಶ್ರಮದ ಕನಸನ್ನ ಒಂದ್ ಸ್ವಲ್ಪ ದಿವಸ ಮುಂದಕ್ಕೆ ತಳ್ಳೋದು ಒಳ್ಳೇದು. ಹಾಗೆ ಆಶ್ರಮ ವಿಷಯ ಬಂದಾಗ ಆದಷ್ಟು ಬೇಗ ಆಗ್ಬೇಕನ್ನೋದು ನಿನ್ನಾಸೆನೂ ಆಗಿತ್ತು ಅಲ್ವಾ ತಾತ? ಕೆಲವೊಂದ್ ಸಮಸ್ಯೆಗಳಿಂದ ಅದು ಕ್ಲಿಯರ್ ಆಗಿರ್ಲಿಲ್ಲ, ಆದ್ರೆ ಈಗ ಅದು ಕ್ಲಿಯರ್ ಆಗಿದೆ. ಅಂದ್ಮೇಲೆ ಪ್ರೋಸೆಸ್ ಶುರು ಮಾಡ್ಬೇಕು ತಾನೆ? ನನಗನ್ಸುತ್ತೆ ನಿನ್ನ ಆಶ್ರಮದ ಕನಸನ್ನ ಒಂದ್ ಸ್ವಲ್ಪ ದಿವಸ ಮುಂದಕ್ಕೆ ಹಾಕೋದು ಒಳ್ಳೇದು. ತಾತ, ನೀವೇ ಮಾತು ಹೇಳ್ತಿದ್ದೀರಾ.
ಹೌದಮ್ಮ. ಯಾಕ್ ತಾತ ಇದಕ್ಕಿದ್ದಾಗೆ ಏನೇನೋ ಮಾತಾಡ್ತಿದ್ದೀರಾ? ಕಾರಣ ಏನ್ ಹೇಳಿ? ಅಲ್ಲಪ್ಪ, ಅದಕ್ಕೆ ಕನ್ಸ್ನ ನನ್ಸ್ ಮಾಡ್ಬೇಕು ಅಂತ ಬರೀ ಜಾನ್ಸಿ ಆಸೆ ಮಾತ್ರ ಆಗಿರ್ಲಿಲ್ಲ, ನಿಮ್ ಬೈಕೇನೂ ಅದೇ ಆಗಿತ್ತಲ್ವಾಪ್ಪ. ಇವಾಗ ನೋಡಿದ್ರೆ ಯಾಕೆ ಈ ತರ ಮಾತಾಡ್ತಾ ಇದ್ದೀರಪ್ಪ? ನಾನು ಬೇಡ ಅಂತ ಹೇಳಿದೀನಿ. ಬೇಡ ಅಂದ್ರೆ ಬೇಡ ಅಷ್ಟೇ. ಅದ ಯಾಕ್ ತಾತ? ಈ ವಿಚಾರದಲ್ಲಿ ಯಾಕೆ ಏನು ಅಂತ ಕೇಳಬೇಡಮ್ಮ ಪ್ರಶ್ನೆಗಳನ್ನ. ನನ್ಗೆ ಈ ಸದ್ಯಕ್ಕೆ ಆ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ. ಆಗಲ್ಲ ಅಂದ್ರೆ ಹೇಗಪ್ಪ? ಅದಕ್ಕೆ ಹೆಸರು ಕಟ್ಟೋ ಆಶ್ರಮ, ಸಮಾಜಕ್ಕೆ ಸೇವೆ, ಹಾಗೆ ಅದಕ್ಕೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಮರೆಯಾದ ಜೀವ ಅಲ್ಲಿ ಜೀವಂತವಾಗಿರುತ್ತೆ ಅಲ್ವಾಪ್ಪ? ಶಾಂತಿ ಕೊಡೋ ಕೆಲಸ ಯಾವ್ದು ಮಾಡ್ಬೇಕಾಗಿಲ್ಲ. ಇನ್ ಮುಂದೆ ಫೋಟೋ ಹಾರ ಹಾಕೋದು ಬೇಕಾಗಿಲ್ಲ. ಸತ್ತಿದ್ದಾಳೆ ಅನ್ನೋ ಕಾರಣಕ್ಕೆ ತಿಥಿ ಮಾಡೋ ಕೆಲಸ ಈ ರೀತಿ ಧರ್ಮಚಾರಿಗಳು ಯಾವ್ದು ಮಾಡೋದು ಬೇಕಾಗಿಲ್ಲ.